ಕೈಯಾಗ ಏನ್ರ ಹಿಡ್ಕೊಂಡು ಅವಾಗ ತಂಡಿ ಐತಲ್ಲ ಸ್ವಲ್ಪ ಅವಾಗ ಅವಾಗ ತ್ರಾಸ ಆಕತ್ ನಿಮ್ಗೆ. ಆಗಲು ಬಂಗಾರ ನೋಡಿ ಎಂತ ಶಬ್ದ ಕೇಳಿದ್ ಗುರ್ತ ನನಗೆ. ಆಕಿ ಕನ್ನಡ ಮಾತಾಡ್ಬೇಕಾದ್ರೆ 3 ಸಲ ತೊದಲಿಸ್ತಾಳ. ನಿಮ್ಗೆ ನೋಡೋಕೆ ಬರುತ್ತಾ ಅಂತ ಕೇಳಿದ್ದು. ಏನಂತ ಹೇಳಿಲ್ಲ. ಎಲ್ಲರದು ನೋಡ್ತೀನಿ. ಏನ್ರಿ ಕೈಯನ್ನ ಅದು ನಾನು ಕೌನ್ಸ್ನಾಗ ಇಟ್ಟು ಬಡಿಬೇಡ್ರಿ ನೀವು. ಇವತ್ತು ಸಿಂಗಾರ ಹೆಸರಿ ಗಂಗಮ್ಮ ಡ್ಯಾನ್ಸ್ ಮಾಡ್ಬೇಕಾದ್ರೆ ಕಾರಣ ಯಾರು? ನಾನು ಅದಕ್ಕಾಗಿ ನೋಡಬಲ್ಲೆವು, ನೋಡಿ ಹೇಳಬಲ್ಲೆವು, ಹೇಳಿದ್ದನ್ನು ತಿಳಿಸಬಲ್ಲೆವು, ತಿಳಿಸಿದ್ದನ್ನು ಮತ್ತೆ ನಾನು ನಿಮಗೆ ಹೇಳಬಲ್ಲೆವು. ಶಬಾಷ್ ಕೇಳಿದನ್ನೇ ಏನು ನೋಡಬಲ್ಲೆವು, ನೋಡಿದ್ದನ್ನ ಮಾಡಬಲ್ಲೆವು. ಮಾಡಬಾರ್ದ ಮಾಡಿದ್ರೆ ಆಗ್ಬಾರ್ದು ಆಗ್ಬಿಡುತ್ತ. ಕೇಳಾರ್ದ ರಾತ್ರಿ ಸಿರಿಶಾನ್ಗತ್ಲೆ ಊರು ಬಿಟ್ಟು ಓಡಿ ಹೋಗಬಲ್ಲ. ಇಂಥ ವೇಷರ ಕಲೆ ಅದಾವ ನಿಮ್ಮ ಅವ್ರಿ ಮಾತ್ರ. ಏನು ಮಾತಾಡ್ತೀನಿ ಮತ್ತದ ನೋಡಬಲ್ಲೆವು, ಗಜ್ಮಾ ಮಾಡಬಲ್ಲೆವು. ಅದ ನಾನು ಅನ್ಕೊಳ್ತೀನಿ. ನಾನು ನೀ ಅವ್ರಕ್ಕಿಂತ ಮಿಕ್ಕಿದವ ಕಾಣ್ತಿದೆ. ಥ್ಯಾಂಕ್ ಯು ಫಾರ್ ಕಾಂಪ್ಲಿಮೆಂಟ್ಸ್. ಹಂಗೆಲ್ಲ ಅನ್ಬಾರ್ದು, ಹಂಗೆಲ್ಲ ನಗ್ಚುಟಿ ಮಾಡ್ತಾರೆ. ಕಾಂಡಮ್ಸ ಅಲ್ಲ ನೋಡ್ರಲ್ಲ ಕೈ ಇಲ್ಲೇ ಆನ್ ದಿ ಸ್ಪಾಟ್ ಈಗಲೇ. ಎಸ್ ಕಮ್ ಆನ್. तन चुलबुल अरे मन चुलबुल अरे तन चुलबुल अरे कोरी तेरी. ಅವಿ ಯಾ ಕೈ ಕೊಟ್ಟು ಬಲಗೈ ನನಗೆ ಬಲಗೈ ನಡೆಯುದಿಲ್ಲ. ಹೌದು ನೀ ಯಾವ್ದು ನಡೀತದೆ? ತೊಳ್ಕೊಳಕ್ ಕೈ ಬೇಕು ಅವ್ರಿಗೆ. ನೀರು ಮುಟ್ಟಿದ ಕೈ ಬೇಕು. ಎಡಗೈ ಅಂತ ಹೇಳ್ರಿ. ಅದು ನೀವು ಹೇಳ್ರಿ. ಯಾಕಂದ್ರೆ ನಾವು ಹೇಳಕ್ ಬರೋದಿಲ್ಲ ಅದನ್ನ. ಶಬ್ದ ಹೊಡೆದು ಬಿಟ್ರೆ ಅದು ಹೋಗ್ಬಿಡುತ್ತೆ. ಏನ್ ಹೋಗುತ್ತದ ಅದು ಹೋಗ್ಬಿಡುತ್ತೆ. ಅದು ಏನೋ ನಾವು ಊರಿಗೆ ಮಿಕ್ಕಿದ ಪಂಡಿತ ಕರೆ ಹಿಚ್ಕಾಗತ್ತೈತಿ ನೋಡ ನೀನು. ನಿನ್ನವನು ಎಲ್ಲಿ ಹೊಡೆದ್ರೆ ಸಾಯ್ತೀವ ನೀನು. ಆ ಜಾಗನ ಯಾರಿಗೂ ಹೇಳೋದಿಲ್ಲ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನನ್ನ ಹೆಂಡತಿಗೆ ಒಂದು ಸಲನು ಅಮ್ಮ ಅನಿಸಿಲ್ಲ. ಒಂದ ಹೊಡ್ತಕ್ಕ ಅಮ್ಮ ಅನಿಸಿದಲ್ಲ. ಹೊಟ್ಟಿಗೆ ಏನ್ರ ತಿಂತಿಲ್ಲ ಮುಚ್ಚಬಾಯ್. ಬಾಯಿ ಮುತ್ತಾರ ಬಾಯಿ ತೆಗಿತಲ್ಲ ನೀನು. ಹೌದು ನಾವು ಉಲ್ಟಾ ಹುಟ್ಟೇನೆ. ಹಾಗಲ್ಲಪ್ಪ. ಅವ್ರು ಯಾರು? ದಿಟ್ಟಿಸ್ ನೋಡು ಅವ್ರನ್ನ. ಯಾರ? ಅವ್ರು ಹೆಣ್ಮಕ್ಳು ಅವರು. ನಾವು ರಕ್ತಂಗಾರ ಮಾಡಿದ್ನಿ. ಹಾಗಲ್ಲ, ಅವ್ರು ಯಾರು? ಹೆಣ್ಮಕ್ಳು. ಅವ್ರು ಏನ್ ಮಾಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ನೆಲ ಅವ್ರವ್ರೆ ವಸ್ತುಗಳ ಜೊತೆ ಆಟ ಆಡ್ತಾರ ಅವರು. ಅದ ಹೆಂಗ? ಅದು ಬೆಳಿಗ್ಗೆ ಕಸ ಹೊಡಿಯೋದು, ನೆಲ ಒರೆಸೋದು, ಪಾತ್ರೆ ತಿಕ್ಕೋದು, ಅಡಿಗೆ ಮಾಡೋದು, ಉಳ್ಳಾಗಡ್ಡೆ ಎತ್ತೋದು, ಅದು ಎತ್ತೋದು, ಹಂಗೆಲ್ಲ ಕೆಲಸ ಮಾಡಿ ಕೈ ಒಳಗಿನ ಗಿರಿಯೆಲ್ಲ ಅಳೀಕ್ ಹೋಗ್ಬಿಟ್ಟಿರ್ತಾವ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಹಿಂಗೆ ತಿಕ್ಕಿ ಹಿಂಗೆ ಒತ್ತೀವಿ, ಹೇಳ್ತಾವು ಹೇಳಕ್ ಚಾಲು. ಎಲ್ಲಿ ತಿಕ್ಕಿದ್ರೆ ಎಲ್ಲಿ ಎದ್ದೇಳ್ತಾವ ಅಂತ ನನಗೆ ಮೊದಲು ಹೇಳಪ್ಪ. ನಾ ತಿಕ್ತೀನಿ, ಎದ್ದೇಳಿಲ್ಲ ಅಂದ್ರೆ ಆಮೇಲೆ ನೀ ತಿಕ್ಕಕ್ಕೆ ಹಂಗೆ ಬರೋದಿಲ್ಲ ಅದು. ನಿನಗೆ ಆ ವಿಷಯ ನಾ ಹೇಳಿದ್ನಿ ಅಂದ್ರೆ ನಾ ಅಲ್ಲಿ ನಿಂದಿರ್ಬೇಕಾಗತ್ತೆ, ನೀ ಇಲ್ಲಿ ನಿಂದಿರ್ಬೇಕಾಗ್ತದೆ. ನೀವು ಎಲ್ಲರ ನಿಂದ್ರಿ ನಿಮ್ಗೆ ಒಂದು ಮಾತು ಹೇಳ್ತೀನಿ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಊರಲ್ಲಿ ಕರೆಂಟ್ ಇಲ್ಲ. ಇದು ಗ್ರಾಮ ಪಂಚಾಯತಿ. ವೆರಿ ಗುಡ್. ಇದು ತಾಲೂಕ್ ಪಂಚಾಯತಿ. ಥ್ಯಾಂಕ್ ಯು. ಇದು ಜಿಲ್ಲಾ ಪಂಚಾಯತಿ. ಹಾಂ. ನೀವೇನಿದ್ರು ಈ ಗ್ರಾಮ ಪಂಚಾಯತಿಗೆ ಅಷ್ಟೇ ಕೆಲಸ ಮಾಡಿ. ಇದ ಚಾನ್ಸ್ ಅಂತೇಳಿ ವಿಧಾನಸೌಧಕ್ಕೆಲ್ಲ ಕೈ ಆಡ್ಸಕ್ ಹೋಗ್ಬೇಡ್ರೆ. ಸಾರಿ ಸರ್. ಗುಂಡ ನಾವು ಅಲ್ಲಿ ಕುಂತು ಎಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕುಂತು ಕೇಂದ್ರವನ್ನೇ ಅಳಗಾಡಿಸ್ಬಿಡ್ತೀವಿ ನಾವು. ಅದಕ್ಕೆ ರಾಷ್ಟ್ರಪತಿ ನಾ ಇನ್ನೂ ಜೀವಂತ ಅದೇನ್ರಿ. ಅದಕ್ಕಾಗಿ ನಾವು ಸೈನ್ ಮಾಡಿಸಿ ಮತ್ತೊಮ್ಮೆ ಕರೆಸ್ತೀವಿ ಬೇರೆ. ಎಕ್ಸ್ಕ್ಯೂಸ್ ಮೀ. ರೆಡಿ ನೋಡು. ಇವ ಸಂಸ್ಕೃತ ಪಂಡಿತ ಏನು ಇಂಗ್ಲಿಷ್ ಪಂಡಿತ? ನಿನಗೆ ತೋರಿಸ್ಬೇಕಂತ ಎಷ್ಟು ಆಸೆ ಐತೆ ಅವ್ನು ತೋರಿಸಿ ಕೊಡಿಸ್ವಲ್ಲ. ಹೌದು. ಇದು ಕೈ. ಹೌದಾ? ನಾವೆಲ್ಲ ಇದಕ್ಕೆ ಕೈ ಅಂತೀವಿ. ಅದು ಕಾಲು. ಮತ್ತು ನಮ್ಗೆ ಗೊತ್ತಿಲ್ಲ ಅನ್ನೋದು ಕೈ ಅಂತೇಳಿ. ಹಂಗಲ್ಲ, ಮಾತಿನ ಮುಂದೆ ಹೇಳಿದೆ. ನನಗೆ ಯಾವ ಮಾತು ಬೆಳಕ್ಕೆ ಒಂದು ಎಕ್ಸ್ಟ್ರಾ ಮಾತಾಡ್ತೀನಿ ಗುರುದಲ್ಲ. ಹೌದು, ಬರೋ ಮುಂದೆ ಬರೆದು ಕೊಟ್ಟು ಬಂದಲ್ಲ ಅದನ್ನ. ಒಬ್ಬ ಎಲ್ಲಿ ಬಂತದು? ಅಲ್ಲೇ ಬಂದತ್ ನೋಡ್ರಿ. ಅಬ್ಬಾ ಅನ್ನ ನೋಡು, ಅನ್ನ ತುಂಬಿದೆ. ಅನ್ನ ತುಂಬೈತ್ರೆ. ನನಗ ಹಸಿ ಮೆಣಸಿನ್ಕಾಯಿ ಚಟ್ನಿ ಅಂದ್ರೆ ಇಷ್ಟ. ಅದೈತೆ ನೋಡ್ರಿ. ಅದು ಹೊಟ್ಟೆ ಉರಿತೈತೆ, ಅದು ಬ್ಯಾಡ್ರಿ. ಬಾಯಿ ಹೊಲಸೈತಿ. ಮಟನ್ ಐತೆ ನೋಡ್ರಿ, ಸ್ವಲ್ಪ 2 ಪೀಸ್ ಸಾಕು, ಭಾಳ ತಿನ್ನಲ್ಲ. ಪಂಡಿತ್ರಿ ಮಟನ್ ಇಟ್ಟು ಬಿಡ್ರಿ ಬಾಯಾಗ. ಏನು ಮಾತಾಡಕತ್ತೀರಿ ನೀವು? ಏನಿದು? ನಾನು ಹಚ್ಚಿಕಾಯಿ ಚಟ್ನಿ ಇಲ್ಲಿ ಮಿಕ್ಸರ್ ಇಟ್ಟಿದೆ. ಇಲ್ಲಿ ನಿನಗೇನು? ನಾನು ದೊಡ್ಡ ಪಾಯ್ತಾಳು ಕೆಡ್ಕೊಂಡು ನಿಂತೀನಿ. ಇಲ್ಲಿ ಮಟನ್ ಇಟ್ಟಿಲಿ ಅಳತಾನೆ ನಾವು. ಮೊದಲ 108 ರೂಪಾಯಿ BP ಗುಳಿಗೆ ಸದ್ ಮನ್ಯಾಗ ಮರ್ತು ಬಂದಿನಿ ನಾನು. ಎದಕ್ಕೆ ಕಾಡ್ತೀರ ನೀವು? ನಿಮಗೆ ರೇಪಿನ ಗುಳಿಗೆ ಕೊಡ್ತೀನಿ ತೋರಿ. ಮುಚ್ಚ ಬಾಯಿ. ಯಾರು ಹುಟ್ಟಿ ಯಾರು ಕಾಡ್ತಿರಲ್ಲೋ ಸಿಟ್ನಾಗ ನಾಲಿಗೆ ಸಿಟ್ನಾಗ ಸ್ಲಿಪ್ ಹಾಕತ್ತದ.
ಪ್ಲೀಸ್ ಬರ್ಲಿ. ನಾ ಸಿಟ್ಟಿಗಿದ್ದೀನಿ ಅಂತ ನೀ ಸಿಟ್ಟಿಗೆ ಹೇಳ್ಬೇಡ. ನಾನು ನೋಡಾಕ ಇಟ್ಟು ದಪ್ಪ ಕಾಣ್ತೀನಿ, ಹೌದು. ಹುಡುಗಿ ಮೇಲೆ ಜೀವ ನೋಡತ್ತಂತ. ಹೌದಾ ಹಿಂಗ ಅಂದ ಬಡದ್ ಬಾಯ ಹಾಕೊಂಡ ಮಗ. ಅಂದ್ರೆ ನಾ ಹೇಳಿದ್ ನಿಮ್ಗೆ ಅರ್ಥ ಆಗಿಲ್ಲ. ಇಲ್ಲ, ನೀ ಹೇಳಿದ್ ನನಗೆ ಅರ್ಥ ಆಗತ್ತೈತಿ, ನಾ ಹೇಳಿದ್ ನಿನಗೆ ಸತ್ರ ಅರ್ಥ ಆಗಲ್ಲ. ಬೇಡ ಅದು ಏನಾಗಿದೆ ಅಂತಂದ್ರೆ, ಯಾವುದು ಅನ್ನ ಇದೆ ಅನ್ನೆಲ್ಲ ಹಾ. ನಿಮ್ಮ ಮನೆಯಲ್ಲಿ ಅಕ್ಕಿ ಇರುವವರೆಗೆ ಅನ್ನಕ್ಕೆ ಕೊರತಿಲ್ಲ ಅಂತ ಹೇಳ್ತದೆ ಈ ಕೈ. ವಾವ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಪೆರಲವ್ಲಿ ಸಣ್ಣಕ್ಕಿದ್ದಾಗ ಹಿಂಗೆ ಹಚ್ಚಿದ್ಲು. ಹಿಂಗ ಅಂದ್ರೆ ತಲೆ ಕೂದ್ಲಿರೋ ಮಟ್ಟ ಏನಿಗೇನು ಬರ ಇಲ್ಲ. ಒಟ್ಟೆ ಅಪಾರ್ಥ ಮಾತಾಡ್ತಾನ ನಾವು. ಅವ ಹಂಗ ಮಾತಾಡ್ತಾನ್ರಿ. ಆಕೆ ನಮ್ದೇನ್ ಲೆಕ್ಕಕ್ಕೆ ತೋರಿ, ನಮ್ಮ ಮನ್ಯಾಗ ಗಂಡಸರ್ದೇನ್ ನಡೆಸಲ್ರಿ ಆಕಿ. ನಂದು ಕಸ್ಕೊಂಬಿಟ್ಟು ನೋಡು. ಇದೇನಿದು? ಶಂಕ, ಕೊಟ್ಟು ಚಕ್ರ, ತಿರುಗಸು, ಇದು ಮತ್ತೊಂದು ಶಂಕ, ಅದನ್ನ ಮತ್ತೊಮ್ಮೆ ಕೊಟ್ಟು ಇದೇನಿದು? ಮತ್ತೊಂದು ಚಕ್ರ ತಿರುಗಿಸಿದಲ್ಪ, ದಡಲ್ ಬುಡಲ್ ಅಂತ. ಇದೊಂದು ಚಕ್ರನ, ಅದನ್ನು ತಿರುಗಿಸೋದ ಇವತ್ತು. ಗುಂಡ ಏನದು? ಚಕ್ರಗಳು ರೇಖೆ ಏನು ಬಂಡ ಹೆಂಗ್ ಮಾತಾಡ್ತಾನ ಸ್ವಲ್ಪ ಸಮಾಧಾನ ಮಾಡೋಣ. ಸಾಕು. ಇನ್ನು ಹೆಂಗಸರಿಗೆ ಸಮಾಧಾನ ಆಗೋದು. ಗಂಡಸರ್ದ ಅಂದ್ರೆ ಬಿರುಸತ್ತದ ಒಂದೇಳಿ. ಅದು ಏನಾಯ್ತಂದ್ರೆ, ಯಾವ್ದು ಗಂಡಸರ್ದ? ಇವು ತ್ರಿಚಕ್ರ. ಓ, ತ್ರಿಚಕ್ರ. ಏಕಚಕ್ರ ಸದಾಭೋಗಿ, ದ್ವಿಚಕ್ರ ರಾಜಪಂಡಿತ, ತ್ರಿಚಕ್ರ ಲೋಕ ಸಂಚಾರಿ ಅಂತ ಹೇಳ್ತದೆ. ಹಂಗಂದ್ರೇನ್ರಿ? ನೀನ್ ಹೇಳ್ತಿ ಒಂದವರಾಗ ಹೊಟ್ಟೆ ಇರೋದಿಲ್ಲ ಆಕಿ. ಇಲ್ರಿ, ಅವು ಬ್ಯಾಗ್ ಹಿಡ್ಕೊಂಡು ಅಮೆಚೂರ್ ಅಡ್ಡಾಡಿ ಚಟ ಇದ್ರೆ ಕಾಲ ನಾಯಿಗೇರಿ ಕಟ್ಟಬಾರ್ದು. ಏನಿದು? ಲಕ್ಷ್ಮಿ ನೋಡು. ಲಕ್ಷ್ಮಿ ಅದಾಳ್ರಿ? ಲಕ್ಷ್ಮಿ ಅದ ಯಾರು? ಭಾಗ್ಯಲಕ್ಷ್ಮಿ? ಬರೀ ಲಕ್ಷ್ಮಿ ರೀ? ಇಲ್ಲ, ಬಿಳೂರ್ ಲಕ್ಷ್ಮಿ ಅದ ನೋಡು. ಶಿರೋಲಕ್ಷ್ಮಿ ಇರ್ಬೇಕು. ನಮ್ದು ಯಾಕ? ನಮ್ದದು ನಿಮ್ದೇ ಐತೇನಂತ ನೋಡ್ರಿ. ಹಂಗ ಲಕ್ಷ್ಮಿ ಅಂದ್ರೆ ಕಾಂಚನ ಲಕ್ಷ್ಮಿ. ನುಂಗಿ ಬಿಡು, ನನ್ನ ನುಂಗಿ ಬಿಡು. ನಿನ್ ನುಂಗಿ ಎಲ್ಲಿ ವಾಂತಿ ಮಾಡ್ಕೊಲ್ಲ ಏನು ಅಂತಂದ್ರ ರೊಕ್ಕ ಭಾಳ ಐತಿ. ಎಷ್ಟು ಮಿಸ್ತೈತಲ್ಲ, ಯಾವ ಎಣ್ಣೆ ಹಚ್ತೀರಿ ನೀವು? ನವರತ್ನ ಕೂಲ್. ಆದ್ರೆ ಶಾಂಪೂ ನಾನು ಆಲ್ ಕ್ಲಿಯರ್ ಯೂಸ್ ಮಾಡೋದು. ಹಿಂಗಾಚ್ ಬಂತಾನೆ ಇದು. ಬರ್ಲಿ. ಇಲ್ಲೋಡು, ಸಂತಾನ ಭಾಗ್ಯ. ಅದನ್ನ ನೋಡ್ಕ್ಯಾಡ್ರಿ, ನನಗೆ ಅದು ಅಲ್ಲಿ ಮೇನ್ ಪಾರ್ಟ್ ಬಂದ. ಮಕ್ಕಳ ಫಲ ನೋಡು, ಮಕ್ಕಳ ಫಲ. ಈ ಗುಂಡ ಬಾಳದವ. ನಾ ಕಷ್ಟನ ಪಡದಂಗ್ರಿ. ನಿನಗೆ ಹುಟ್ಟು 3, ಹಾ, ಮಂದಿ ಹುಟ್ಟು 3. ಇಷ್ಟಾಗ್ಬಿಟ್ರೆ ನಿಮ್ ಜೀವನ ಸಾರ್ಥಕ. ಯಾರವ ನನಗೆ ಗೊತ್ತಿರ್ಲಾರ್ದ ಬಂದ್ ಹೊಂಟವ. ನನಗೆ ಹುಟ್ಟು 3 ಅಂತ, ಮಂದಿ ಹುಟ್ಟು 3 ಅಂತ. ಯಾವನ್ ಜೋಡಿಸಿ ನಡೆಸಿದಿ ಅವ? ಅದಕ್ಕ ಬರ್ತಾನ ಸಂಗನಾಳದವ ನಟ್ಟೆ. ಸರಿ, ನಿನ್ನ ಬಿಡ್ಸಕ್ ನನ್ನ ಬಿಡ್ತಾನವ. ನಡಬಾರ್ಕ್ ಮಾತಾಡಿದಿ ಹೆಚ್ಚಿಗೆ ಬೀಳ್ತಾವ ನಿನಗ. ಡಿಸ್ಕೌಂಟ್ ಅವು. ಯಾರವ ಹೇಳ್ತಿಲ್ಲ? ನಾವು ಹೊರಗೆ ದುಡ್ಕೊಂತ ಹೋಗುದಿ ಮನ್ಯಾಗ. ಏನು ನಾವು ದುಡ್ಕೊಂತ ಹುಚ್ಚ ಮುಚ್ಚ ಬಾಯ್. ಯಾರವ ಹೇಳ್ಬೇಕು? ಬೆಂಕಿ ಹಚ್ಚಿ ನಿಂತಿಯಲ್ಲ, ಅದಕ್ಕ ನನಗೆ ಹನುಮಂತ ದೇವ್ರಿಗೆ ಹಾಸಿ ಕೊಟ್ಟು ಕಳ್ಸಾಗತ್ತೆ. ನಾನು ಹೇಳ್ತೀನಿ ಅವ್ನು ಯಾರು? ಮಾರೋ ಮುಜೆ ಮಾರೋ ಪುರುಷತ್ರ ಕೊಡ್ರು ಮಾತಾಡಕ. ಅದ ಇಲ್ದಂಗ ಆಗೈತ್ರಿ ನನಗ. ಏನು ಪುರುಷತ್? ಹಂಗಲ್ಲಪ್ಪಾಜಿ, ನಾ ಹೇಳಿದಕ್ಕೆ ಅಪಾರ್ಥ. ಏನ್ರಿ ನಾವು ದುಡಿಯೋರು ಇವ್ರು? ಅದು ಏನಾಗಿದೆ ಅಂತಂದ್ರೆ, ಏನ್ರಿ ನಾವು ದುಡಿಯೋರು ಇವ್ರು? ಸಾಕು ಏನ್ ಸಾಕು? ಹತ್ತು ಬಿಡ್ತೀನಿ ನಾವು ಹೊಯ್ಕೊಂಡ್ಬಿಡ್ತೀನಿ ಈಗ ನಿಂತು. ಅಪ್ಪಾಜಿ ಅದನ್ನೆಲ್ಲ ಬಿಡಿಸಿ ಸುಂಡ್ರು. ನಾವು ದುಡಿಯೋರು ಇವ್ರು ಅಲ್ಲಿ ಪಾಪ ಅವ್ ದುಡಿಯವ. ಅದ ಬಾಯಿಗೆ ಬಂತು ನನಗ. ಸರಿಯಾ? ಅದು ಹಾಗಲ್ಲ ಗುಂಡ. ಅದೇ ಕಸ್ಕೋರ ನಿನ್ನ ಪಟ್ಟು ಹೊಡ್ಯಾಕತ್ತಲ್ಲಮ್ಮ. ಮೊದಲ ಎಣ್ಣೆ ಹಚ್ಚಲಿ ಚುರು ಅನ್ನತದ. ಮತ್ತೇನ್ರಿ ಅಲ್ಲಿ ನಮಗ್ ಹುಟ್ಟು 3 ಅಂತ, ಮಂದಿ ಹುಟ್ಟು 3. ಅದಕ್ಕೆ ಅವು 3 ಮಂದಿಗೆ ಹಡದ್ ಬಿಡ್ನಿ. ಯಾವ್ದೋ ಮುಸುಬಿಡಿ. ನೀನು ಎಲ್ಲ ಚಂದದವ, ನೀನು ಚಂದದವನ.
ನಾನು ಸತ್ತಿನ ನನ್ನ ಮಾತು ಮುಗಿದಾವು. ಜೀವನ ಯಾರಿಗೆ ಹುಟ್ಟ್ಯಾವ ಅದ ಹೇಳ್ತೀನಿ ಶಿವ, ನಿಂದೈತಿ ಇವತ್ತು. ನಿಮ್ಮ ಮೇಲೆ ಸಿಟ್ಟಿಲ್ಲ ನನಗೆ. ಇನ್ನೊಂದ್ಸಲ ಯಾವರ ಭವಿಷ್ಯ ಅಂತ ಬರ್ಬೇಕು ನನ್ನ ಕಡೆ. ಬೆಳತನಕ ಉಪ್ಪಿಟ್ಟು ತಿನ್ನಿಸ್ ಹೊಡಿತು ನೋಡ ಅಪ್ಪಾಜಿ. ಅದು ಗೂಟ ಬರಬ್ಬರಿ ಗಾಡ್ಯಾಗ ಇತ್ತ. ನಾ ಏನು ಕಿತ್ಕೊಳ್ಳಿಲ್ಲ ಅದನ್ನು, ಮತ್ತೆ ಡೈರೆಕ್ಟ್ ನಾನ ಅಲ್ಲಿ. ಈಗಾದ್ರೂ ಮಾತಾಡ್ಬೋದಾ? ಅದ ಯಾರು ಸಾಕು, ಆ ಟ್ಯಾವಲ್ ತೆಗದಿ ನನ್ನ ಕೂದಲು ಆಣೆ ಆಗೈತೆ ನೋಡಿ ನನಗೆ. ಪಾಪ ಅವ್ರಿಗೆ ಯಾಕೆ ಹೊಡ್ಯಾಕತ್ತಿ? ನೀನು ಹೊಡಿಬೇಡ ಸುಮ್ಮೀರು. ಅದೇನಾಗಿದೆ ಅಂತಂದ್ರೆ, ನಿಮಗೆ ಹುಟ್ಟು ಎಷ್ಟು, ಮಂದಿ ಹುಟ್ಟು ಎಷ್ಟು, ಅದೇ ಹೇಳ್ತೀನಿ. ಅಂದ್ರೆ ನಮಗೆ ಹುಟ್ಟು ಅಂದ್ರೆ ನಿಮ್ದಲ್ರಿ, ನನಗೆ ಹುಟ್ಟಿದ್ದು. ನಿನಗೆ ಹುಟ್ಟು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಬೆಳೆದು ನಾಳೆ ವಯಸ್ಸಾದ್ಮೇಲೆ ಕಟ್ಟಿ ಮೇಲೆ ಹೊರಗಡೆ ಕುಂಡ್ರಿಸಿ ಒಂದು ಗ್ಲಾಸ್ ನೀರು ಕೊಡೋಣ ಪಟ ಪಟ ಸಾಯ ಹೊಡಿತಾರಲ್ಲ ಗಂಡು ಮಕ್ಕಳು, ಅವು ನಿನಗೆ ಹುಟ್ಟಿದ್ದು. ಶವಾಸ್ ಗಂಡ ಮರ ಗೆದ್ದು ಅಂದಂಗ. ಇನ್ನು ಮಂದಿ ಹುಟ್ಟಿದ್ವು ಅಂತಂದ್ರೆ ಅದ ಬೆಂದಿದ್ರಿ. ಸಮಾಧಾನ ಅದು ತಡ್ಕೊಂಡಿದ್ದಕ್ಕೆ ಹಿಂಗೆ ಮಾಡೋದು ನಾವು ದುಡಿಯೋರು. ಇವ್ರು ಅಲ್ಲಿ ನೀ ಹಗಲೆಲ್ಲ ಅಂದ ನನ್ನ ಬಾಯಿಗೆ ಅದ ಬರ್ತೀನಿ ನಾ. ಅದೇನಾಗೈತಿ ಅಂತಂದ್ರೆ, ಮಂದಿ ಹುಟ್ಟು ಎಷ್ಟು ಅಂತಂದ್ರೆ ಬಾ ಅವನು ಕಟ್ಟಿ ಹಾಕೊಂಡ್ 5 ನಿಮಿಷ ನೀವು ಹಂಗ ಮಾಡಕತ್ತೀರಿ. ಅದು ಟಚಿಂಗ್ ಇಲ್ಲದ ಮಾತು ಹೆಂಗ್ ಬರುತ್ತಾ? ಅದು ಬ್ಯಾಡ ಬಿಡು ಹೋಲೆ ಕಡೆ. ಅದೇನಂದ್ರೆ, ನಮ್ಮ ಮನ್ಯಾಗ ಬೆಳೆದು ನಮ್ಮ ಮನೆ ದೀಪ ಬೆಳಗು ಬಿಟ್ಟು ಮತ್ತೊಬ್ಬರ ಮನೆಗೆ ಹೋಗಿ ದೀಪ ಬೆಳಗ್ತಾವಲ್ಲ ಹೆಣ್ಣು ಮಕ್ಕಳು, ಅವರು ಮಂದಿ ಹುಟ್ಟಿದ್ದು. ಹೆಣ್ಣೆಷ್ಟು ಗಂಡು 3 ಅನ್ನೋದಕ್ಕೆ ನೀ ಹಿಂಗಂದೆ ನಾನು. ಅವ್ವ ಏನ ಹೆಣ ಎತ್ಲಿ ಚಂದ ಅನ್ಯೋನ್ಯವಾಗಿದ್ದ ಗಂಡ ಹೆಂಡತಿ ಕರ್ನಾಟಕದ ನಾವೇ ಇಬ್ರು ಉಳಿದವ್ರು. ಆ ನೆಟ್ಟಿಗೆ 3 ಗಂಡು 3 ಹೆಣ್ಣು ಅನ್ನಕ್ಕೆ ಏನಾಗಿತ್ತು? ಅವನ ಕೈಯಾಗ ಪೋಚಾರ ಕೊಡೊಂದು ಕಣ್ಣು ಹೊಡೆದ್ಬಿಟ್ಲಿ ಹಿಂಗ. ಶಬಾಷೋ ಗಂಡ ಮಕ್ಕಳ, ಇವ್ರದ್ದು ಏನ್ರ ನಾವು ಜಗಳ ಬಿಡಿಸಾಕ್ ಹೋದ್ರೆ ನಮ್ಮನ್ನ ಹಂಗೆ ಹರಿತಾರೆ ಇವರು. ತಮಗೇನೋ ಹರ್ಕೊಳ್ಳೋದಿಲ್ಲ ಇವರು. ಬಾಳ ಮಂದಿ ಹಂಗಾಗಿ ಅವ್ರಿಗೆ ಗಂಡ ಹೆಂಡ್ರ ಕೊಟ್ಟ ಹೋಗಬಾರ. ಹೌದೌದ್ರಿ, ಒಂದ್ಸಲ ಹೋಗಿ 3 ಪುಟ್ ಸಗಣಿ ತಿಂದಿನ. ವೆರಿ ಗುಡ್ ವೆರಿ ಗುಡ್. ನಿಮ್ಮ ತಲೆಯಲ್ಲಿ ಬೋಳಿಸಿಲ್ಲ. ಈಗ ಇಟ್ಟೋತರ ಬೋಳಿಸಿಲ್ಲ, ಮಾತಿನೂ ಬೋಳ್ಸಾವ. ಅದಕ್ಕೆ ಅವ್ರ ತಲೆ ಗಂಟಿ ಬಿದ್ದು. ಇದ್ರ ಮಾತು ಇಷ್ಟ ನೋಡ್ರಿ, ಅಡ್ಡಿನಿಲ್ಲ ಬಡ್ಡಿನಿಲ್ಲ, ಆಡ್ತಾರ ಕನ್ನೆರಡು ಶಿರೆ ಐತ್ರಿ ಇದು. ಹೌದು, ಸಿಕ್ಕ 5 ನಿಮಿಷದಲ್ಲಿ ನನ್ನ ತಲೆ ತಿಂದಿಟ್ಬಿಟ್ಟ ಈ ಪುಣ್ಯಾತ್ಮ. ಇನ್ನು ಜೀವನ ಪರ್ಯಂತ ಅವನ ಜೊತೆ ನೀ ಹೇಗೆ ಬಾಳೆ ಸಾಗಿಸ್ತಿ ಅಂತ. ಹೆಂಗ್ ಬಾಳೆ ಸಾಗಿಸ್ಬೇಕ್ರಿ? ಸಾಕಾಗಿ ಹೋಗೈತ್ರಿ. ಯಾಕಂದ್ರೆ ಒಂದು ಕೆಲಸ ಮಾಡು, ಬಿಟ್ಟ ಬಿಡು. ಚಪ್ಪಲು ಏನು ಪ್ಯಾರೆಗೋದೆ ಹಿಂಗ ಒಟ್ಟು ಬಿಡಿಸಿ ಮಂದಿ ತಗೊಂಡು ಹೋಗ್ಬಿಡುದ ನಿನ್ ಚಟ. ಅಕ್ಕಿದು ಸೀದಾ ಇದ್ದಾಗ ಮುಸುಡಿ ನೋಡಕ್ಕಾಗುದಿಲ್ಲ. ನಾನು ಜರಾಕ್ಸ್ ಆಗೈತೀನಿ ಮುಸುಡಿ. ಸಾಕಾಗ್ಬಿಟ್ಟಂತ್ರಿ ಆಕಿಗೆ. ಏ ಇಷ್ಟು ಬ್ಯಾಸರಾಗಿ ಎದಕ್ ಬದುಕೋ ನೀನ್? ಹೆಣ ಅದಕ್ಕೆ ಬದುಕಿದಿ. ನೀ ಸಾಯೋ, ನೀ ಸಾಯಿ. ನೀವು ಕಾಲಿದ್ರಿಲ್ಲ, ಫುಲ್ ಫ್ರೀ ಇದ್ದೇನೆ. ನೀವು ಸಾಯ್ರಿ. ನಿಮ್ಮಿಬ್ರು ಜಗಳದ ನಾಯಕ ಸಾಯ್ಬೇಕು. ಅವ್ರ್ಯಾಕ್ ಸಾಯ್ತಾರ? ಊರಾಗಿನ 4 ಮಂದಿ ಬೇಕಾಗ್ಯಾರವ್ರ. ಮತ್ ಇನ್ನಿಬ್ಬರಿಗೆ ಯಾಕೆ ಬೇಡ ಆದ್ರು? ಅವ್ರ ಯಾರ? ಮುಂದೆ ಬೆಂಕಿ ಇಡೋರಿಗೆ ಎಂದು ಹೊಯ್ಕೊಳ್ಳೋರಿಗೆ. ಇನ್ನು 3 ಮಂದಿನ ಬಿಟ್ಟಲ್ಲ. ಯಾರ್ಯಾರ? ಮುಂದೆ ಚುರುಮರಿ ತೂರವ, ಇನ್ನೊಬ್ಬ ಚಿಲ್ರ ಅರಸವ, ಇನ್ನೊಬ್ಬ ನನ್ನ ಬರಬ್ಬರಿ ಗೋಡ್ಯಾಗ ಕುಂಡ್ರಿಸಿ ನಾ ಬರಬ್ಬರಿ ಕುಂಡ್ರಿಕಂತ ಜಾಡ್ಸೋತ ನನ್ನ ಚಂಡಿ ಚೂಟಿ ದಂಡಿದಾರ ಮುಂಡಾ ಮೋಸಾಕ. ಇಲ್ಲೇ ನನ್ನ ಹೆಣ್ಣು ಮೆರವಣಿಗೆ ಹೊಂಟತ್ ಅಲ್ಲೇ ಇಲ್ಲಿ. ಆಕಿನ ಅಂದ್ರೆ ಇಬ್ಬರಿಗೆ ಬೇಕಾಗ್ಯಾರ ಅಂತೇಳಿ. ಅವರು ಬುದ್ಧಿವಂತರಿ. ಗಂಟು ಬಿದ್ದೆ ಅವ್ರಿಗೆ ಪಂಡಿತರ. ಇದು ಒಟ್ಟ ಕೈ ನೋಡಾಕ ಬಿಡಲ್ರಿ ಗಂಟು. ನಿಮ್ಗ ಪುರ್ಸತಿ ಸಿಕ್ಕ್ರ ಪುರುಸತ್ತೊಳಗ ಇರ್ತೀನಿ ನಾನು. ಪುರುಸತ್ವನ ಇಲ್ಲ ಸಂಜೆ ಮುಂದೆ ಮನೆಗೆ ಬರ್ಲಿ. ಸಾಯಂಕಾಲ ಲೇಟ್ ಆಗ್ತದ ನಡಿ ಈಗ ಹೋಗೋಣ. ಕಂಡಿಲ್ಲ ಅಂದ್ರೆ ಹೆಂಗಸರ್ನ ಪೂರ ವಿಷಯ ಕೇಳ. ಸಂಜೆ ಮುಂದೆ ಬರ್ರಿ. ಸಾಯಂಕಾಲ ಬರ್ಬೇಕಾ? ಆಯ್ತು, ಗೋಧೂಳಿಯ ಸಮಯಕ್ಕೆ ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೇನೆ. ಗೋಧೂಳಿ ಅಂದ್ರೆ ಏನು ಗೊತ್ತಾಗಲಿಲ್ಲ? ಓ, ಅಷ್ಟು ಜನರೇಟರ್ ನಾಲೆಜ್ ಇಲ್ಲ ನಿನಗ. ಗೋ ಅಂದ್ರೇನು? ಗೋ ಅಂದ್ರೇನು? ದನ. ಹಾ, ಅವೆಲ್ಲ ದನ ಧೂಳು ಎಬ್ಸುವಂತ ಬರ್ತಿರ್ತಾವಲ್ಲ, ಆ ಧೂಳದಾಗ ಈ ಕ್ವಾಣ ಬಂದ್ಬಿಡ್ತೈತೆ ಅಂತ ಹೇಳಕತ್ತ.
ಅವಾಗ ಯಾಕೆ ಬರ್ತಾರೆ ಇವರು? ಕಾಣ್ಬೇಕಲ್ಲ ಮಂದ್ಯಾಗ ಇವನ ಅಂತೇಳಿ. ಹಾ 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 ಅವಾಗ ನಿನ್ ಗದ್ದಲ ಕೇಳ್ದ ಮರ್ತಿದ್ದೆ ನಾನು. ಕೇಳ ಆರಾಮ್ ಕೇಳಿ ಟೈಮ್ ಐತೆ ಸಂಗು ನಮ್ಗ ಬಿಟ್ಬಿಟ್ಟ ಟೈಮ್. ಇದು ಪಂಡಿತ್ರ ಆ ಹೊಟ್ಟಿಗೆ ಏನ್ ತಿಂತೀರಿ? ಏನು ಪದ್ಧತಿ ಏನು ಸಂಸ್ಕೃತಿ ನಿಮ್ದು? ನಮ್ಮ ಮನ್ಯಾಗ ಹಂಗ ಕಲಿಸ್ಯಾರ. ಅಲ್ಲ ದೊಡ್ಡವ್ರು ಕೇಳೋ ರೀತಿ ಇದು. ಹೆಂಗ್ ಕೇಳ್ತಾರ ಹೊಟ್ಟಿಗೆ ಏನ್ ತಿಂತೀರಿ? ಅದು ಬೇಕಾಗ್ತಿದೆ ಅದಕ್ಕೆಲ್ಲಕ್ಕೂ ಬೇಡ ಅಂತ ನೋಡು ಅಪ್ಪಾಜಿ. ದೊಡ್ಡವ್ರನ್ನ ಕೇಳ್ಬೇಕಾದ್ರೆ ಒಂದು ಪದ್ಧತಿ ಅಂತ ಇರುತ್ತೆ. ಹಂಗ ನಮ್ಮಂತವ್ರು ಗೌರವ ಕೊಡ್ಬೇಕಾದ್ರೆ ಏನು ಕೇಳ್ಬೇಕಾಗ್ತದೆ? ಪಂಡಿತ್ರಿ ನೀವು ಏನು ಸ್ವೀಕಾರ ಮಾಡ್ತೀರಿ, ಏನು ತೆಗೆದುಕೊಳ್ತೀರಿ, ಹೊಟ್ಟಿಗೆ ಏನು ಸೇವಿಸ್ತೀರಿ ಅಂತ ಕೇಳ್ಬೇಕಾಗ್ತದೆ. ಪಂಡಿತ್ರಿ ನೀವು ಹೊಟ್ಟಿಗೆ ಏನ್ ಸೇವಿಸ್ತೀರಿ? ಇದು ಹಾ ಏನೂ ಇಲ್ಲ. ಅದೇನಾಗಿದೆ ಅಂದರೆ ನಾವು ವಯಸ್ಸು ಆದ ಕಾರಣದಿಂದ ನಾವು ಅಳಕಂದೇ ಬಯಸ್ತೀವಿ. ಅವ್ರಿಗೆ ಅಳಕಂದ ಬೇಕು ನೋಡ. ಯಾಕಂದ್ರೆ ಇದು ಪಿಸ್ಟಲ್ ಹೊಡೆದು ಬೀಳುತ್ತಲ್ಲ, ಹಿಂಗೆ ಅಳಕಂದೇ ಬಯಸ್ತೀವಿ ನಾವು. ಅದೇನಾಗಿದೆ ಅಂದರೆ ಹೇಗಿರ್ಬೇಕಂದ್ರೆ ನಾವು ಶಾವಿಗೆ ಪಾಯಸನ ಭಾಳ ಬಯಸ್ತೀವಿ. ಶಾವಿಗೆ ಪಾಯಸ. ಹಾ ಅದೇನಿದೆ ಅಂದರೆ ಸವರ್ಣಿ ನವರತ್ನ ಖಚಿತ ಗತಂ ಪಾಯಸಂ ಅಹಂ ಭಕ್ಷ್ಯಾಮಿ ಅನ್ನೋ ಜನ ನಾವು. ಏನೋ ಮಾತಾಡಿದ ಇದಂತ ಗೊತ್ತಾಗ್ಲಿಲ್ಲ ನನಗೆ. ನಾನು ತಿಳಿದ್ರೆ ನೀನು ಮುಸುಡಿ ಯಾಕೆ ನೋಡ್ತಿದ್ದೆ? ಗೊತ್ತಾಗಿಲ್ಲಲ್ಲ. ಇಲ್ರಿ. ನಾವು ಶಾವಿಗೆ ಪಾಯಸ ಬೇಯಿಸ್ತೇವೆ. ಹಾ. ಅದನ್ನ ಮಾಡೋ ವಿಧಾನ ಹೇಗಿರ್ಬೇಕಂದ್ರೆ ಅದು ಹಾಗಿರ್ಬೇಕು. ನಾನು ಹೇಳ್ತೀನಿ ನಿಮಗೆ ಆ ರೀತಿಯಲ್ಲೇ ಮಾಡ್ಬೇಕು ಪ್ಲೀಸ್. ಅಂದ್ರೆ ಅದು ನಾವು ಸ್ವೀಟ್ ಆಗುತ್ತದೆ. ನೀವು ಶಾವಿಗೆನ ತುಪ್ಪದಲ್ಲಿ ಹುರ್ಕೋಬೇಕು. ಯಾವುದು? ನಂದು ತುಪ್ಪದಾಗ? ಇದು ನಂದಿನಿ ತುಪ್ಪದಾಗ? ಬೇಡ, ಆಕಳು ತುಪ್ಪ ತೊಗೊಂಬರ್ಬೇಕು. ಓ ಶುದ್ಧ ಹಸುವಿನ ತುಪ್ಪ ಮರುಳು ಮರುಳಾಗಿರುತ್ತೆ. ಅದ್ರ ತೊಗೊಂಬರ್ಬೇಕು. ಅದನ್ನ ಕೆಂಪಾಗೋರು ಹುರ್ಕೋಬೇಕು. ಏನು ಶಾವಿಗೆ ತುಪ್ಪ ಹಾಕಿವಲ್ಲ ಮೊದಲನ ಹಾಕಿ ಶಾವಿಗೆ ಹುರ್ಕೋಬೇಕಲ್ಲ, ಕೆಂಪಾಗಬೇಕದು. ಏನು ಶಾವಿಗೆ ಅದಾದ್ಮೇಲೆ ಅದೇನು ಮಾಡ್ಬೇಕು, ಒಂದು 2 ಗ್ಲಾಸ್ ಹಾಲು ಹಾಕ್ಬೇಕಾಗ್ತದೆ. ಎಲ್ಲಿ? ಕಡಾವಿಗಾಗೋ ಹಾಕ್ಬೇಕಾಗ್ತದೆ. ಆಮೇಲೆ ಅದ್ರ ಮೇಲೆ ಸಕ್ಕರೆ ಒಂದು 5 ಸ್ಪೂನ್ ಸಕ್ಕರೆ ಹಾಕ್ಬೇಕು. ಲಿಟಲ್ ಬಿಟ್ ಸಾಲ್ಟ್. ತಿಳಿದಿಲ್ಲ? ಉಪ್ಪು 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 ಸ್ವಲ್ಪ ಉಪ್ಪು. ಯಾಕಂದ್ರೆ ಅದು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಅದು ಟೇಸ್ಟಿ ಆಗ್ತದೆ. ಐ ಲೈಕ್ ಟೇಸ್ಟಿ ಯುನೋ. ನಾನು ಬುಕ್ ಒಂದು ಪೆನ್ ತೊಗೊಂಡು ಬರ್ಕೊಂಬಿಡು. ಅದನ್ನೆಲ್ಲ ತೊಗೊಂಡು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಮಾಡೋಕೆ ಹ್ಯಾಸ್ ಯು ಲೈಕ್. ನಿಮ್ಮ ಕಡೆ ಅಮೌಂಟ್ ಎಷ್ಟು ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಅದನ್ನೆಲ್ಲ ಹಾಕಿ ಕಲಿಸಿಟ್ಬಿಟ್ರೆ ಸಾಕು. ಅದ್ರ ಬಂದು ನಾವು ಸ್ವೀಕಾರ ಮಾಡ್ಬಿಡ್ತೀವಿ. ಗೊತ್ತಾತ ನಿಂಗೆ? ಅವ್ರು ಮಾತಾಡಕತ್ತಾರ ಅಂತ ತಿಳಿಯಾಕತ್ತೈತಿ. ಏನ್ ಮಾತಾಡಕತ್ತಾರ ದೇವ್ರಣಿ ತಿಳಿವಲ್ಲ. ನನಗೆ ತಿಳಿತು. ಪುಟ್ಲ ಅಂತ ಹೇಳಿ ನನಗೆ ತಿಳಿತು. ಹೇಳ. ಈಗ ಸೀದಾ ಮನಿಗೆ ಹೋಗು. ಮಾಡಕ್ ಬರ್ತಾನೆ ನಿಂಗೆ ಪಾಯಸ? ಯಪ್ಪ ನನಗೇನ್ ಮಾಡಕ್ ಬರ್ತೈತಿ ಮಾರ? ಮನಿಗೆ ಹೋಗು, ನಂದ ತುಪ್ಪ ತೆಗಿ. ಏನ? ನಂದಿನಿ ತುಪ್ಪ ತೆಗಿ. ಇನ್ ರೇವತಿ ತುಪ್ಪ ಹಾಕ್ಬೇಕು ನನ್ಗೆ ಗೊತ್ತಿಲ್ಲ ಅವ್ರಿಗೆ. ನಂದಿನಿ ತುಪ್ಪ ತಗೋ, ಅದ್ರ ಶಾವಿಗೆ ಹುರಿ ತಿನ್ನು, ಸಕ್ಕರೆ ತಿನ್ನು, ಹಾಲು ಕುಡಿ, ಗೋಡಂಬಿ ದ್ರಾಕ್ಷಿ ತಿನ್ನು. ಬೆಳಗ್ಗೆ ಎದ್ದು ಕೂಳೆ ಮತ್ತ ಪಾಯಸ ಮಾಡಕ್ ನೀನಲ್ಲ. ಅದು ಅಳ್ಳಕ್ಕಿರ್ಬೇಕ ಗಟ್ಟಿ ಇರ್ಬೇಕಂದ್ರೆ ಅಳಕ್ಕಂತ ನೋಡಿ. ಒಂದು ಗ್ಲಾಸ್ ಸೌಳ್ ನೀರು ಕುಡಿ, ಹಂಗಾರ ಚಂದ ಬರ್ತದೆ. ಗಂಟ್ಯಾಗ ಮಾಡ್ಬೇಡ ಅಂತ ಹೇಳು, ತೆಗ್ಯಾಕ ತ್ರಾಸ ಆಕತಿ. ಚಲೋ ಟೈಲ್ಸ್ ನೋಡಿ ಹೊಡೆದು ಬಿಡಂತ ನಾ ಬಂದು ತುಂಬುದು ಕೊಡುದು ನೋಡಿ. 2-3 ಕಡೆ ಪ್ರಾಕ್ಟೀಸ್ ಆಗೈತೆ ಅವ್ರಿಗೆ. ಏನು ಗುಂಡ ತಿನ್ನಾಕ ಬರಂಗ್ ಮಾಡ್ಬಿಟ್ರಲ್ಲಪ್ಪ ಎಲ್ಲರೂ. ತಿನ್ನುದ್ರೆ ಹೆಂಗಾರ ಕಷ್ಟಪಟ್ಟು ಅವ ಹೇಳ್ದಂಗ ಯಾಕೆ ಮಾಡ್ಲಿ ನಾನು? ತಮ್ಮದೊಂದು ವೆರೈಟಿ ಬೇರೆ ಐತನ. ಅಲ್ಲ ನಾ ಬ್ಯಾರೆ ಮಾಡ್ತೀನಿ. ಬೇಡ ಇಲ್ಲ, ಅದೇನಾಗಿದೆ ಅಂದ್ರೆ ನಾ ಹೇಳುದು ಮರ್ತಿದ್ದೆ ನಿಮಗೆ. ಅದು ನಾನು ಏಕಾದಶಿ ಇದ್ದ ಕಾರಣದಿಂದ ನಾನು ನೀರಾಹಾರ. ಏನು ಹಾರ್ತಾರಂತವ್ರ ನನ್ನ ಸಾಯ ಹೊಡೆಯಕ್ಕೆ ಎತ್ತಿದ ಕೈ ನೋಡಿ. ನೀರಾಹಾರ ಅಂತಂದ್ರೆ ನಾವೇನು ತೆಗೆದುಕೊಳ್ಳೋದಿಲ್ಲ ಹೊಟ್ಟೆಗೆ. ಹೊಟ್ಟೆಗೆ ಏನು ತಿನ್ನೋದಿಲ್ಲ. ಅಲ್ಲ ಹಾಲರ ಕೊಡ್ತಿದ್ನಿ 2 ಗ್ಲಾಸ್. ಬ್ಯಾಡ, ಯಾಕ? ನಂಗೆ ಆಗುದಿಲ್ಲ, ವಾತಾಕತ್ತ ನನಗೆ. ಕಲಿಕ ಬಿಸಿಲೇರ ಕುಡಿತಿದ್ದಿ. ನಿನಗೆ ಕೇಳಿದ್ರಿ ಪಪ್ಪು ಸಿನ ತರ್ತೀನೋ ನಮ್ಗೆ ಗೊತ್ತಾಯ್ತು. ನನಗೇನು ಬೇಡ, ನನಗೇನು ಬೇಡ. ನಾ ಹಂಗೆ ಬಂದು ನಂದೆಲ್ಲ ನೀತಿ ಬೋಧಗಳು ನಿಮ್ಗೆ ಹೇಳಿ ನೀವು ಹಿಂಗೆ ಇರಿ ಅಂತ ಹೇಳ್ಬಿಡ್ತಾ. ಆಯ್ತಾ? ಹಿಂಗ ಇರಂತ ಹೇಳ್ತಾರ ಅವ್ರಪ್ಪ. ನಮ್ಮಂತನ ಗಂಟ ಬಿದ್ದಾರ ಅವ್ರ ಹಿಂಗ ಹೇಳ್ರಂತೆ. ಎಂತ ಚಂದ ತಿಂತಿದ್ರು, ಅದಕ್ಕೂ ಬಾಯ ಮಣ್ಣು ಹಾಕಿದೆಲ್ಲೋ ನೀನ. ಪಂಡಿತ್ರ ಅವನ್ ಮಾತ್ ಕೇಳಿ ತಪ್ಪಿಸ್ಬೇಡ್ರಿ. ನಾನು ಬಂದ್ಬಿಡ್ತೀನಿ. ಯಾರಾದ್ರೂ ಬರ್ತೀರ? ಬರ್ರಿ. ಬಂದ್ರೆ ಮಾವಣ್ಣ ಬುಲೆಟ್ ಗಾಡಿ. ಏ ಪಡೆ 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 ಪಡೆ, ಹೇ ಪಡೆ 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 ಪಡೆ, ಹೇ ಪಡ. ಕಾಲೇಜ ಹುಡುಗರ ಪಿಕ್ಕಿ ಪಿಕ್ಕಿ ನೋಡ್ದ ಮನನಾಗ ಆಗತೈತಿ ಧಡ್ 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 ಧಡ್. ಮನನಾಗ ಆಗತೈತಿ ಧಡ್ ಧಡ್ ಧಡ್. ಮಾವ 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 ಬುಲೆಟ್ ಮಾವ, ಮಾವ 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 ಪಲ್ಸರ ಮಾವ. ಇದರ ಜಾಗ ಜನ
ಆಕಿ ಬುಲೆಟ್ ಚಾಲು ಮಾಡಿದ ಕೂಡಲೇ ಒಂದು ಅಪ್ಪನ ಇಂಜಿನ್ ಹೊಡ್ಯಾಕೈತೇನ ಯಪ್ಪ. ಟೂಟು ಊರಿಗೆ ಮಿಕ್ಕಿದ ಮಿಂಡ್ರಿ ಮತ್ತಾರು ಬಂದ್ರು ನಮಸ್ಕಾರ. ದಿನ ಯಪ್ಪ ಪಂಡಿತ ಅಕ್ಕಿ ತಚ್ಚು ಗಿರಿಸಾಗರದಾಗ ಎಲ್ಲಾರು ಪಟ್ಟಿ ಹಾಕಿ ನನ್ನ ಮದುವೆ ಮಾಡ್ಯಾರಪ್ಪ. ಅದ್ರಲ್ಲಿ ನಾನು 11 ರೂಪಾಯಿ ಹಾಕಿದ್ದೀನಪ್ಪ. ಪಟ್ಟಿ ಕೊಟ್ಟಿನಿ ಅಂತೇಳಿ ಪಾರ್ಟ್ನರ್ಶಿಪ್ ಕೇಳಕ್ ಬರಬಾರ್ದು. ಏನು ಮಾತಾಡ್ತೀವಿ ಗುಂಡ ನೀನು? ಕನ್ನಡ ರೀ. ಹುಚ್ಚ, ನಾನು ಬಂಗಾರನ ಬೇರೆ ಅಂತ ತಿಳ್ಕೊಂಡಿದ್ದೀನಿ. ನಾನು ಮತ್ತೆ ಕಾಸ್ ನಮ್ಮ ಅಕ್ಕನ ಮಗಳು ಅಂತ ತಿಳಿದಿದ್ದೀನಿ ನಾನು. ಮತ್ತು ನಾನು ನಮ್ಮ ಅಕ್ಕನ ಮಗಳು ಅಂತ ತಿಳ್ಕೊಂಡಿದ್ನಲ್ಲ. ಇಲ್ಲೇ ಫೇಲ್ ಆಗುದು ನೀವು. ಯಾಕ? ಹುಚ್ಚ, ನಿಮ್ಮ ಅಕ್ಕ ಬೇರೆ ನಮ್ಮ ಅಕ್ಕ ಬೇರೆ. ನಿಮ್ಮ ಅಕ್ಕನ್ ಒಂದೇ, ಅದ್ರದ್ದು ಸೈಡ್ ಅದು ಬೇರೆ. ಕರೆ, ನಿಮ್ಮ ಅಕ್ಕ ಬೇರೆ ಅಲ್ಲ, ನಮ್ಮ ಅಕ್ಕ ಬೇರೆ ಅಲ್ಲ. ಬೇರೆ ಅಲ್ಲ. ನಿಮ್ಮ ಮೌ ಬೇರೆ ಅಲ್ಲ, ನಮ್ಮ ಮೌ ಬೇರೆ ಅಲ್ಲ. ನಿಮ್ಮ ಹೆಂಡ್ರ ಬೇರೆ ಅಲ್ಲ, ನನ್ನ ಸ್ಟೆಪ್ನಿ ಬೇರೆ ಅಲ್ಲ. ಬೇರೆ ಹೋಯ್ಕೋ ನಿಮ್ಮ ಹೋಗ್ಲೆ ಗುಂಡ, ನನ್ನ ಮೇಲೆ ಹಿಂಗ ವಿಶ್ವಾಸ ತಾಳೆ ಅಂದ ಮೇಲೆ ನಿನ್ನ ಬಂಗಾರ ಹೊಡೆದುಕೊಂಡು ಹೋಗಲಿಲ್ಲ ಅಂದ್ರ ನನಗೆ ಯಾಕೆ ಕರಿತೀವೋ ಮೊದಲ ಕಾಮಾನಂದ ಪಂಡಿತ ಗಜಮ ಮುತ್ಯ ಅಂತ ಇನ್ನೊಂದ್ಸಲ ಬರ್ಬೇಕ ಮಗನ. ನೀನು ಹೆಂಡ್ತಿ ಓಡಿಸ್ಕೊಂಡು ನಾನು ಹೋಗಿಬಿಡ್ತೀನಿ.